ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಬೆಂಕಿಯಲ್ಲಿ ಬೆಂದ ಚಿನ್ನಕ್ಕಷ್ಟೇ ಆಭರಣವಾಗುವಂತಹ ಯೋಗ್ಯತೆ ಸಿಗುತ್ತದೆ. ಸವಾಲುಗಳು ನಿಮ್ಮನ್ನ ಸುಡುತ್ತಿಲ್ಲ, ಬದಲಾಗಿ ನಿಮ್ಮೊಳಗಿನ ಅಪ್ರತಿಮ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ನಿಮ್ಮನ್ನ ರೂಪಿಸುತ್ತಿವೆ. ಶಬ್ದಕ್ಕಿಂತ ನಿಮ್ಮ ನಿಶಬ್ದ ಸಾಧನೆ ಆಳವಾಗಿರಲಿ. ಯಶಸ್ಸು ಆಗ ತಾನಾಗಿಯೇ ಸದ್ದು ಮಾಡುವಂಥದ್ದು. ನೀವು ಅಪ್ರತಿಮ ಸಾಹಸಿಗಳು. ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳು ನಿಮ್ಮನ್ನ ನಿಲ್ಲಿಸಲು ಸಾಧ್ಯವಿಲ್ಲ. ಅವು ನಿಮ್ಮ ವೇಗವನ್ನ ಮತ್ತಷ್ಟು ಹೆಚ್ಚಿಸಲಿವೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮಸಾಕ್ಷಿಯನ್ನ ನಂಬಿ ಮುನ್ನಡೆದರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವಂಥದ್ದು. ವೃತ್ತಿರಂಗದಲ್ಲಿ ಇಂದು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಫಲ ದೊರೆಯುವಂತಹ ದಿನವಾಗಿದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ನಿಮ್ಮ ನಾಯಕತ್ವದ ಗುಣಕ್ಕೆ ಇಂದು ಸೂಕ್ತವಾದಂತಹ ವೇದಿಕೆಯಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ತಾಂತ್ರಿಕ ಮತ್ತು ಕೃಷಿ ಆಧಾರಿತ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಪ್ರಗತಿಪರವಾದಂತಹ ದಿನವಾಗಿದೆ. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು. ದೀರ್ಘಕಾಲೀನ ಹೂಡಿಕೆಗಳಿಂದ ಲಾಭಾಂಶ ಬರುವಂತಹ ಯೋಗವಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಆಲೋಚಿಸುತ್ತಿದ್ದರೆ ಇಂದು ಸೂಕ್ತವಾದಂತಹ ಯೋಜನೆಗಳನ್ನ ರೂಪಿಸಬಹುದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಮುಂದಿನ ದಿನಗಳಿಗೆ ಸಹಕಾರಿಯಾಗುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರು ಮತ್ತು ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಮಾತಿನಲ್ಲಿ ತಾಳ್ಮೆಯನ್ನ ಇಟ್ಕೊಂಡು ಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಸಮಯವಾಗಿದೆ. ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯುವುದರಿಂದ ಮಾನಸಿಕ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಇನ್ನು ದೈಹಿಕವಾಗಿ ಎನರ್ಜಿ ಚೆನ್ನಾಗಿದ್ದರೂ ಅತಿಯಾದ ಆಲೋಚನೆಗಳಿಂದಾಗಿ ಮಾನಸಿಕ ಆಯಾಸ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಕಣ್ಣಿನ ದೃಷ್ಟಿ ಮತ್ತು ರಕ್ತದೊತ್ತಡ ಸಮಸ್ಯೆ ಇರುವವರು ಜಾಗರೂಕರಾಗಿರಬೇಕಾಗುತ್ತೆ. ಪ್ರಾಣಾಯಾಮ ಮತ್ತು ಯೋಗಕ್ಕೆ ಸಮಯವನ್ನ ಮೀಸಲಿಡುವುದು ಕೂಡ ತುಂಬಾ ಉತ್ತಮವಾದುದು. ಇಂದು ಮುಂಜಾನೆ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನ ಪಠಿಸಿ ಗುರುಗಳ ಆಶೀರ್ವಾದದಿಂದ ನಿಮ್ಮ ಕಾರ್ಯದಲ್ಲಿದ್ದಂತಹ ತೊಂದರೆಗಳು ನಿವಾರಣೆಯಾಗಲಿವೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ ಅಥವಾ ಹಳದಿ ಕರವಸ್ತ್ರವನ್ನ ಬಳಸಿ. ಇದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದು. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆ ಬೇಳೆ ಅಥವಾ ಬಾಳೆಹಣ್ಣನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಷಭರಾಶಿಯವರೇ, ಬೀಜವೊಂದು ಮಣ್ಣಿನಲ್ಲಿ ಹೂತು ಹೋದಾಗ ಅದು ನಾಶವಾಗುತ್ತಿಲ್ಲ, ಬದಲಾಗಿ ಒಂದು ಭವ್ಯವಾದ ವೃಕ್ಷವಾಗಿ ಹೊರಹೊಮ್ಮಲು ಸಿದ್ಧವಾಗುತ್ತಿದೆ ಎಂದು ಅರ್ಥ. ಜೀವನದಲ್ಲಿ ಎದುರಾಗುವ ಕತ್ತಲೆಯ ಕ್ಷಣಗಳು ಅಥವಾ ನಿಶಬ್ದದ ಸ್ಥಿತಿ ನಿಮ್ಮ ಅಂತ್ಯವಲ್ಲ. ಅವು ನಿಮ್ಮ ಅಂತರಂಗದ ಶಕ್ತಿಯನ್ನ ಕ್ರೋಢೀಕರಿಸಿ ಜಗತ್ತೇ ಬೆರಗಾಗುವಂತೆ ನೀವು ಮರುಜನ್ಮ ಪಡೆಯುವ ಸೃಷ್ಟಿಯ ರಹಸ್ಯ ಪ್ರಕ್ರಿಯೆಯಾಗಿದೆ. ತಾಳ್ಮೆಯೇ ನಿಮ್ಮ ಪರಮ ಆಯುಧ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ವೃತ್ತಿರಂಗದಲ್ಲಿ ಇಂದು ಕಠಿಣ ಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ದಿನ. ನಿಮ್ಮ ತಾಳ್ಮೆ ಮತ್ತು ಸ್ಥಿರತೆಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ನಿಮ್ಮ ಮೌನವೇ ಅದಕ್ಕೆ ಸೂಕ್ತವಾದಂತಹ ಉತ್ತರವೂ ಆಗುವಂತದ್ದು. ಆದರೆ ನಿಮ್ಮ ಮೌನವನ್ನ ನೀವು ಸರಿಯಾಗಿ ನೋಡಿಕೊಂಡು ಹೋಗಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೀರ್ಘಾವಧಿ ಲಾಭ ತರುವಂತಹ ಹೊಸ ಒಪ್ಪಂದಗಳು ಕೈ ಸೇರಲಿವೆ. ಕೃಷಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನ. ಧನಕಾರಕ ಗುರುವಿನ ಕೃಪೆಯಿಂದ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ದೊರೆಯಲಿದೆ, ಆದರೆ ಕೌಟುಂಬಿಕ ಸುಖ ಸಂತೋಷಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಸಾಲ ನೀಡಿಕೆಯಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಹಿರಿಯರ ಮತ್ತು ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗಿರುವಂತದ್ದು. ಮನೆಯಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಂತಹ ಶುಭ ಕಾರ್ಯಗಳ ಮಾತುಕತೆ ಪುನರಾರಂಭವಾಗಬಹುದು. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಉತ್ತಮ ಅವಕಾಶಗಳು ಕೂಡ ಸಿಗುವಂತದ್ದು. ಆರೋಗ್ಯದ ದೃಷ್ಟಿಯಿಂದ ಇದು ಶುಭದಾಯಕವಾದಂತಹ ದಿನವಾಗಿದೆ. ಹಳೆಯ ದೈಹಿಕ ಯಾತನೆಗಳಿಂದ ಮುಕ್ತಿ ಸಿಗುವಂತಹ ಸೂಚನೆ ಕೂಡ ಇರುವಂತದ್ದು. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಕುತ್ತಿಗೆ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ನೀವು ಮೀಸಲಿಡಬೇಕಾಗುತ್ತೆ. ಇನ್ನ ಮುಂಜಾನೆ ಜಗನ್ಮಾತೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಸೂಕ್ತ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನು ಮಾಡಬೇಕಾಗುತ್ತೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಮತ್ತಷ್ಟು ಬಲಪಡಿಸುವಂತದ್ದು. ಇನ್ನ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದು ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ವೃದ್ಧಿಯಾಗುವಂಥದ್ದು. ಇನ್ನು ಬಿಳಿ ಬಣ್ಣದ ಸಿಹಿ ತಿಂಡಿ
ಅಥವಾ ಹಾಲನ್ನ ಕನ್ಯೆಯರಿಗೆ ಅಥವಾ ಆರ್ಥಿಕವಾಗಿ ಹಿಂದುಳಿದವರಿಗೆ ದಾನವಾಗಿ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಿಳಿ, ಕೆನೆ ಅಥವಾ ಹಳದಿ ಬಣ್ಣದ ಉಡುಪುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 3 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ರೇಷ್ಮೆ ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರ ಬಿರುಗಾಳಿಗೆ ಸಿಲುಕಿದ ದೀಪವು ಆರಿ ಹೋಗಬಹುದು, ಆದರೆ ಅದೇ ಬಿರುಗಾಳಿಯು ಕಾಡ್ಗಿಚ್ಚನ್ನ ಮತ್ತಷ್ಟು ಪ್ರಜ್ವಲಿಸುವಂತೆ ಮಾಡುತ್ತದೆ. ನಿಮ್ಮಲ್ಲಿರುವಂತಹ ಜ್ಞಾನ ಮತ್ತು ಬೌದ್ಧಿಕ ಶಕ್ತಿ ಆ ಬಿರುಗಾಳಿಯನ್ನ ಎದುರಿಸುವಂತಹ ಕಾಡ್ಗಿಚ್ಚಾಗಲಿ. ಹೊರಗಿನ ಪರಿಸ್ಥಿತಿಗಳು ನಿಮ್ಮನ್ನ ನಿಯಂತ್ರಿಸಬಾರದು, ಬದಲಿಗೆ ನಿಮ್ಮ ಒಳಗಿನ ಆತ್ಮಶಕ್ತಿಯು ಹೊರಗಿನ ಪರಿಸ್ಥಿತಿಯನ್ನ ಬದಲಾಯಿಸುವಂತಿರಬೇಕು. ನಿಮ್ಮ ಆಲೋಚನೆಗಳನ್ನ ಆಳವಾಗಿಡಿಸಿ ನಡೆ ನಿಶ್ಚಲವಾಗಿದ್ದರೆ ಖಂಡಿತವಾಗಿಯೂ ಯಶಸ್ಸನ್ನ ನೀವು ಕಾಣ್ತೀರ. ಇಂದು ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ಹೊಸ ಆಲೋಚನೆಗಳು ಮತ್ತು ಕಾರ್ಯವೈಖರಿಗೆ ಉತ್ತಮ ಮನ್ನಣೆ ಸಿಗುವಂತದ್ದು. ನಿಮ್ಮ ಬಹುಮುಖ ಪ್ರತಿಭೆಯನ್ನ ಪ್ರದರ್ಶಿಸಲು ಸೂಕ್ತವಾದಂತಹ ವೇದಿಕೆ ಸಿಗಲಿದೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಧನಾತ್ಮಕ ಸಂದೇಶಗಳು ಲಭಿಸುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣ ಅಥವಾ ಹೊಸ ಒಪ್ಪಂದಗಳಿಂದ ದೀರ್ಘಾವಧಿಯ ಲಾಭಗಳು ಕೂಡ ಸೃಷ್ಟಿಯಾಗುವಂತದ್ದು. ಇನ್ನು ಧನಕಾರಕನಾದಂತಹ ಗುರುವಿನ ವಾರವದಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಬಹುದು. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ನಿಮ್ಮ ಯೋಜನೆಗಳಿಗೆ ಇಂದು ಬಲ ಸಿಗಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾದುದು. ಇನ್ನು ಕುಟುಂಬದ ಸದಸ್ಯರ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗುವಂತಹ ಘಟನೆಗಳನ್ನ ನೋಡ್ತೀರಾ. ಜೀವನ ಸಂಗಾತಿಯ ಆಧ್ಯಾತ್ಮಿಕ ನಡೆ ಅಥವಾ ಸಲಹೆಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ನೀಡಲಿವೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಸಿದ್ಧತೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಹಳೆಯ ಪಿತರರ ಭೇಟಿ ಹೊಸ ಉತ್ಸಾಹವನ್ನ ತರುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಉತ್ಕೃಷ್ಟವಾದಂತಹ ದಿನ, ಆದರೆ ವಾಯು ಪ್ರಕೋಪ ಅಥವಾ ಉದರ ಸಂಬಂಧಿ ಸಣ್ಣ ಸಮಸ್ಯೆಗಳು ಎದುರಾಗದಂತೆ ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡಿಕೊಂಡು ಹೋಗ್ಬೇಕಾಗತ್ತೆ. ಯೋಗ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡುವುದು ನಿಮ್ಮ ಮಾನಸಿಕ ಚೈತನ್ಯವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುವಂತದ್ದು. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದು ಜಗದ್ಗುರು ದಕ್ಷಿಣಾಮೂರ್ತಿಯ ಅಥವಾ ನಿಮ್ಮ ಇಷ್ಟ ಗುರುಗಳು ಅಂದ್ರೆ ರಾಘವೇಂದ್ರ ಸ್ವಾಮಿಗಳಾಗಿರಬಹುದು ಅಥವಾ ಸಾಯಿಬಾಬಾರವರ ಭಾವಚಿತ್ರದ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ಗೊಂದಲಗಳನ್ನ ನಿವಾರಿಸಿ ಜ್ಞಾನವನ್ನ ವೃದ್ಧಿಸುವಂತದ್ದು. ಇಂದು ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಜಾತಕದ ಬುಧ ಮತ್ತು ಗುರುಗ್ರಹದ ಬಲವನ್ನ ಹೆಚ್ಚಿಸುವಂತದ್ದು. ಇದು ಆರ್ಥಿಕ ವೃದ್ಧಿಗೆ ಅತ್ಯಂತ ಶ್ರೇಷ್ಠವಾದುದು. ಇನ್ನು ಬಡವರಿಗೆ ಅಥವಾ ಅರ್ಚಕರಿಗೆ ಹಳದಿ ಬಣ್ಣದ ಧಾನ್ಯ, ಬಾಳೆಹಣ್ಣು ಅಥವಾ ಹಳದಿ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ವಿಶೇಷ ಮಂತ್ರವನ್ನ ನೋಡುವುದಾದರೆ ಓಂ ಭ್ರಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 5 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕಟಕ ರಾಶಿ. ಕಟಕ ರಾಶಿಯವರ ಸಮುದ್ರದ ಅಲೆಗಳು ತೀರಕ್ಕೆ ಅಪ್ಪಳಿಸಿ ವಾಪಸ್ ಹೋದ ತಕ್ಷಣ ಸಮುದ್ರ ಖಾಲಿಯಾಗುವುದಿಲ್ಲ. ಹಾಗೆಯೇ ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ಹಿನ್ನಡೆಗಳು ನಿಮ್ಮ ಅಸ್ತಿತ್ವವನ್ನ ಅಳಿಸಲು ಸಾಧ್ಯವಿಲ್ಲ. ನಿಮ್ಮ ಶಕ್ತಿ ಇರುವುದು ನಿಮ್ಮ ಒಳಗಿನ ಮೌನ ಮತ್ತು ತಾಳ್ಮೆಯಲ್ಲಿ. ಹೊರಗಿನ ಬಿರುಗಾಳಿಗೆ ಹೆದರಬೇಡಿ. ಮುತ್ತುಗಳು ಸೃಷ್ಟಿಯಾಗುವುದು ಆಳವಾದ ಮತ್ತು ಶಾಂತವಾದ ನೀರಿನಲ್ಲೇ ಹೊರತು ಮೇಲ್ಮೈನ ಅಲೆಗಳಲ್ಲೆಲ್ಲ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಹಣಕಾಸಿನ ವಿಷಯದಲ್ಲಿ ಮಧ್ಯಮ ಫಲಪ್ರದವನ್ನ ನೀವು ನೋಡುತ್ತಾ ದಿನ. ಆದಾಯಕ್ಕೆ ತಕ್ಕಂತೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲಗಳನ್ನ ತೀರಿಸಲು ಯೋಜನೆಯನ್ನ ರೂಪಿಸುವಂತಹ ದಿನ. ಯಾವುದೇ ರೀತಿಯ ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಯ ವ್ಯವಹಾರಗಳಲ್ಲಿ ಇಂದು ಅತಿದೊಡ್ಡ ಸಾಹಸಕ್ಕೆ ಯಾವುದೇ ಕಾರಣಕ್ಕೂ ಕೈ ಹಾಕಬೇಡಿ. ಇನ್ನು ವೃತ್ತಿ ರಂಗದಲ್ಲಿ ಇಂದು ನೀವು ಅತ್ಯಂತ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾದಂತಹ ದಿನವಾಗಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಯನವಾಗಿ ವರ್ತನೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ಕೆಲಸದ ಮೇಲಿನ ನಿಷ್ಠೆಯನ್ನ ಮೇಲಾಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಸಹಿ ಮಾಡುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಭಾವನಾತ್ಮಕವಾಗಿ ಇಂದು ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಿರಬಹುದು. ಕುಟುಂಬದ ಸದಸ್ಯರ ಸಣ್ಣ ಮಾತುಗಳು ನಿಮಗೆ ಬೇಸರವನ್ನ ತರಿಸಬಹುದು. ಆದ್ದರಿಂದ ತಾಳ್ಮೆ ಅಗತ್ಯವಾಗಿ ಬೇಕಾಗುತ್ತೆ. ಇನ್ನು ಜೀವನ ಸಂಗಾತಿಯು ನಿಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಬೆಂಬಲವಾಗಿ ನಿಲ್ಲುವಂತಹ ದಿನವಾಗಿದೆ. ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೂಡ ನೀವು ಹರಿಸಬೇಕಾಗುತ್ತೆ. ಇನ್ನು ಮಾನಸಿಕ ಒತ್ತಡವು ದೈಹಿಕ ಆಯಾಸಕ್ಕೆ ಕಾರಣವಾಗಬಹುದು. ಅಜೀರ್ಣ ಆಗಿರಬಹುದು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರುವುದರಿಂದ ಹೊರಗಿನ ಆಹಾರವನ್ನ ಸಂಪೂರ್ಣವಾಗಿ ನೀವು ಹೊರಬೇಕಾಗುತ್ತೆ, ಪರಿಗಣಿಸಬೇಕಾಗುತ್ತೆ. ಧ್ಯಾನ ಮತ್ತು ಪ್ರಾಣಾಯಾಮವು ನಿಮ್ಮ ಮನಸ್ಸಿಗೆ ಸ್ಥಿರತೆಯನ್ನ ನೀಡುವಂತಹದ್ದನ್ನ ಮಾಡುತ್ತೆ. ಇನ್ನು ವಿಶೇಷವಾಗಿ ಇಂದು ಹತ್ತಿರದ ಗುರುಗಳ ದೇವಸ್ಥಾನಕ್ಕೆ ಅಂದ್ರೆ ರಾಯರ ಮಠ ಆಗಿರಬಹುದು ಅಥವಾ ದಕ್ಷಿಣಾಮೂರ್ತಿಯ ಸನ್ನಿಧಿಗೆ ಭೇಟಿ ನೀಡಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸಿ ಜ್ಞಾನವನ್ನ ವೃದ್ಧಿಸುವಂತದ್ದು. ಇನ್ನು ಸೂರ್ಯೋಸ್ತದ ನಂತರ ಓಂ ಶ್ರೀ
ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇದು ಮನಸ್ಸಿಗೆ ಅಪಾರ ಶಾಂತಿಯನ್ನ ತರುವಂತದ್ದು. ಇನ್ನು ತಂಪಾದ ನೀರನ್ನ ಅಥವಾ ಹಾಲನ್ನ ಅಗತ್ಯವಿರುವವರಿಗೆ ನೀಡಬೇಕಾಗುತ್ತೆ. ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸುವುದು ಅಥವಾ ಮನೆಯಲ್ಲಿ ಶಿವಲಿಂಗಕ್ಕೆ ನೀರನ್ನ ಅರ್ಪಿಸುವುದು ಅತ್ಯಂತ ಶ್ರೇಷ್ಠವಾದುದು. ಇಂದು ಮನೆಯಲ್ಲಿ ತಾಯಿ ಅಥವಾ ಮುತ್ತೈದೆಯವರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕಾಗುತ್ತೆ. ಇದು ನಿಮ್ಮ ಜಾತಕದ ಚಂದ್ರಬಲವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 3 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಸಿಂಹರಾಶಿಯವರ ಬೆಂಕಿಯ ಜ್ವಾಲೆಯು ಎತ್ತರಕ್ಕೆ ಚಿಮ್ಮುವ ಮುನ್ನ ಒಮ್ಮೆ ಕುಗ್ಗುತ್ತದೆ. ಸಿಂಹವು ಬೇಟೆಯಾಡುವ ಮುನ್ನ 2 ಅಡಿ ಹಿಂದೆ ಸರಿಯುತ್ತದೆ. ಜೀವನದಲ್ಲಿ ಬರುವ ಹಿನ್ನಡೆಗಳು ನಿಮ್ಮ ಸೋಲಲ್ಲ, ಬದಲಾಗಿ ಅವು ನೀವು ಮತ್ತಷ್ಟು ಬಲಿಷ್ಠವಾಗಿ ವಿರಾಟವಾಗಿ ಪುಟಿದೇಳಲು ಪ್ರಕೃತಿ ನೀಡುವಂತಹ ರಹಸ್ಯ ಸಿದ್ಧತೆಯಾಗಿರುತ್ತದೆ. ನಿಮ್ಮೊಳಗಿನ ಸತ್ವವನ್ನ ಎಂದಿಗೂ ಕೂಡ ಸಂಶಯಿಸಬೇಡಿ. ಸೂರ್ಯನಿಗೆ ಗ್ರಹಣ ತಾತ್ಕಾಲಿಕವಾಗಿ ಬರುವಂತದ್ದು, ಅವನ ಪ್ರಕಾಶ ಶಾಶ್ವತವಾಗಿ ಇರುವಂತದ್ದು ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ವೃತ್ತಿರಂಗದಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ನಿರ್ಧಾರಗಳಿಗೆ ಮನ್ನಣೆ ಸಿಗಲಿದೆ. ಕಚೇರಿಯಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯ ಮೂಡದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಉತ್ತಮ ಯೋಗವಿದೆ. ಕೃಷಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚಿನ ಪ್ರಗತಿಯೂ ಕೂಡ ಕಂಡುಬರುವಂತಹ ದಿನ. ಇನ್ನು ಹಣಕಾಸಿನ ಸ್ಥಿತಿ ಇಂದು ತೃಪ್ತಿದಾಯಕವಾಗಿರುತ್ತದೆ. ದೀರ್ಘಕಾಲೀನ ಹೂಡಿಕೆಗಳಿಂದ ಉತ್ತಮ ಲಾಭವನ್ನ ನಿರೀಕ್ಷಿಸಬಹುದು. ಆದಾಗ್ಯೂ ಸಾರ್ವಜನಿಕವಾಗಿ ಅಥವಾ ಸ್ನೇಹಿತರ ಮುಂದೆ ಪ್ರದರ್ಶನಕ್ಕಾಗಿ ಹಣ ವ್ಯಯಿಸುವುದನ್ನ ತಪ್ಪಿಸಬೇಕಾಗುತ್ತೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕುವುದು ಭವಿಷ್ಯದ ದೃಷ್ಟಿಯಿಂದ ಅತ್ಯಗತ್ಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ, ವಿಶೇಷವಾಗಿ ತಂದೆಯ ಮಾರ್ಗದರ್ಶನವು ನಿಮ್ಮ ಹಲವು ಗೊಂದಲಗಳಿಗೆ ತೆರೆಯನ್ನ ಎಳೆಯುವಂತದ್ದು. ಸಂಗಾತಿಯೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದ್ದರಿಂದ ಕೋಪವನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಸಂಯಮದಿಂದ ವರ್ತಿಸಬೇಕಾಗತ್ತೆ. ಇನ್ನು ಸಾಮಾಜಿಕವಾಗಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ವೃದ್ಧಿಯಾಗುವಂತಹ ದಿನವಾಗುವಂಥದ್ದು. ಇಂದು ಪಿತ್ತ ಅಥವಾ ಉಷ್ಣತೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕಣ್ಣಿನ ಉರಿ ಅಥವಾ ತಲೆನೋವಿನಂತಹ ನೋವಿನ ಸಾಧ್ಯತೆಯೂ ಕೂಡ ಇರುವುದರಿಂದ ದೀರ್ಘಕಾಲದ ಸ್ಕ್ರೀನ್ ಸಮಯವನ್ನ ಕಡಿಮೆ ಮಾಡಬೇಕಾಗುತ್ತೆ. ಪ್ರಾಣಾಯಾಮ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು ನಿಮ್ಮ ಆರೋಗ್ಯಕ್ಕೆ ಹಿತಕರವಾಗಿರುವಂತದ್ದು. ಇಂದು ಮುಂಜಾನೆ ಎದ್ದ ತಕ್ಷಣ ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಅರ್ಪಿಸಬೇಕಾಗುತ್ತೆ ಮತ್ತು ಓಂ ಸೂರ್ಯಾಯ ನಮಃ ಎಂದು 9 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ಮತ್ತು ತೇಜಸ್ಸು ವೃದ್ಧಿಯಾಗುವಂಥದ್ದು. ಇಂದು ಗುರುವಾರವಾಗಿರುವುದರಿಂದ ಗುರುರಾಯರ ಅಥವಾ ದತ್ತಾತ್ರೇಯ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚುವುದು ನಿಮ್ಮ ಕಾರ್ಯಗಳಲ್ಲಿದ್ದಂತಹ ತೊಂದರೆಗಳನ್ನ ನಿವಾರಿಸುವಂಥದ್ದು. ಇಂದು ಹಣೆಗೆ ಸಣ್ಣದಾಗಿ ಕೇಸರಿ ಅಥವಾ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಳಿ. ಇದು ಮನಸ್ಸನ್ನ ಶಾಂತಗೊಳಿಸಿ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂಥದ್ದು. ಇನ್ನು ಸಾಧ್ಯವಾದರೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಗೋಧಿ, ಬೆಲ್ಲ ಅಥವಾ ಹಳದಿ ಬಣ್ಣದ ಧಾನ್ಯಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 1 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕೆಂಪು ಮತ್ತು ಬಂಗಾರದ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಕನ್ಯಾ ರಾಶಿಯವರ ಒಂದು ನದಿಯ ಬಂಡಿಯು ಸೀಳಿ ಮುನ್ನಡೆಯುವುದು ತನ್ನ ದೈಹಿಕ ಬಲದಿಂದಲ್ಲ, ಬದಲಾಗಿ ತನ್ನ ನಿರಂತರವಾದ ಹರಿವಿನ ಪ್ರಯತ್ನದಿಂದ. ಜೀವನದ ಸವಾಲುಗಳು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸಿದಾಗ ನಿರಾಶರಾಗಬೇಡಿ. ಅತ್ಯಂತ ಕತ್ತಲೆಯಾದ ರಾತ್ರಿಯೇ ಸುಂದರವಾದ ಮುಂಜಾನೆಯ ಮುನ್ನಡೆಯಾಗುತ್ತದೆ. ನಿಮ್ಮ ಅಂತರಂಗದ ಅರಿವೇ ನಿಮಗೆ ದಾರಿದೀಪವಾಗುವಂತದ್ದು. ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ ಮತ್ತು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಕೇವಲ ಬಾಹ್ಯ ಪರಿಸ್ಥಿತಿಗಳನ್ನ ನೋಡಿ ಧೃತಿಗೆಡಬೇಡಿ. ಪ್ರಕೃತಿಯು ಪ್ರತಿ ಕಷ್ಟದ ಹಿಂದೆಯೂ ಒಂದು ದೊಡ್ಡ ಅವಕಾಶವನ್ನ ಬಚ್ಚಿಟ್ಟಿರುತ್ತದೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ವೃತ್ತಿರಂಗದಲ್ಲಿ ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ವ್ಯವಸ್ಥಿತ ಕಾರ್ಯವೈಖರಿಗೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಮೇಲಾಧಿಕಾರಿಗಳು ನಿಮ್ಮ ಜವಾಬ್ದಾರಿಗಳನ್ನ ಹೆಚ್ಚಿಸಬಹುದು. ವ್ಯಾಪಾರಸ್ಥರಿಗೆ ನೂತನ ಯೋಜನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ದಿನವಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ತಾಂತ್ರಿಕ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಪ್ರಗತಿಯು ಕೂಡ ಕಂಡು ಬರುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಧನ ಹರಿವು ಉತ್ತಮವಾಗಿದ್ದರೂ ದೀರ್ಘಾವಧಿಯ ಹೂಡಿಕೆಗಳ ಕಡೆಗೆ ಗಮನವನ್ನ ಹರಿಸುವುದು ಒಳ್ಳೆಯದು. ಇನ್ನು ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ವ್ಯಯಿಸುವಂತಹ ಯೋಗವಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಭವಿಷ್ಯದ ದೃಷ್ಟಿಯಿಂದ ಅತ್ಯಗತ್ಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಇನ್ನು ಸಂಬಂಧಿಕರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಮಕ್ಕಳ ಪ್ರಗತಿಯು ಮನಸ್ಸಿಗೆ ಸಂತೋಷವನ್ನ ತರುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡ್ತೀರಾ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಅಥವಾ ನರಗಳ ದೌರ್ಬಲ್ಯ ಎದುರಾಗಬಹುದು. ಯೋಗ, ಪ್ರಾಣಾಯಾಮ ಹಾಗೂ ಸಮತೋಲಿತ ಆಹಾರ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ನೀವು
ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದು ರಾಯರ ಅಥವಾ ದತ್ತಾತ್ರೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಜ್ಞಾನ ದೀಪವನ್ನ ಹಚ್ಚಬೇಕಾಗುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ಅನುಗ್ರಹಕ್ಕಾಗಿ ಓಂ ಭೂಂ ಬುಧಾಯ ನಮಃ ಎಂಬ ಮಂತ್ರವನ್ನ ಮುಂಜಾನೆ ಪಠಿಸುವುದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗ್ತವೆ. ಇನ್ನು ಸಾಧ್ಯವಾದರೆ ಬಡವರಿಗೆ ಅಥವಾ ಅರ್ಚಕರಿಗೆ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದು ಗುರುಬಲವನ್ನ ವೃದ್ಧಿಸುವಂತದ್ದು. ಇನ್ನು ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗಲು ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ಇಡಬೇಕಾಗುತ್ತೆ. ಇದರಿಂದ ಜಾತಕದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದೂರವಾಗುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾ ರಾಶಿಯವರೇ, ನಿಮ್ಮ ರಾಶಿಯ ಸಂಕೇತವೇ ಸಮತೋಲನ. ಜೀವನದಲ್ಲಿ ಏನೇ ಗೊಂದಲಗಳಿದ್ದರೂ ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ನಿಟ್ಟುಸಿರಿಗಿಂತ ನಿಮ್ಮ ಆತ್ಮವಿಶ್ವಾಸದ ಉಸಿರು ಪ್ರಬಲವಾಗಿರುವಂತದ್ದು. ಜೀವನ ಎಂಬ ತಕ್ಕಡಿಯಲ್ಲಿ ಸುಖ ಮತ್ತು ಕಷ್ಟಗಳು ಸದಾ ಏರಿಳಿತಗಳಾಗಿರುತ್ತವೆ. ಆದರೆ ನಿಜವಾದ ಜ್ಞಾನಿ ಎಂದರೆ ಆ ಬೌಹ್ಯ ತಕ್ಕಡಿಯ ಏರಿಳಿತಗಳ ನಡುವೆಯೂ ತನ್ನೊಳಗಿನ ಮನಸ್ಸಿನ ಸಮತೋಲನವನ್ನ ಕಳೆದುಕೊಳ್ಳುವವನು. ನಿಮ್ಮ ಶಾಂತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ. ಪರಿಸ್ಥಿತಿಗಳು ನಿಮ್ಮನ್ನ ನಿಯಂತ್ರಿಸುವ ಮುನ್ನ ನಿಮ್ಮ ಆಂತರಿಕ ಸ್ಥಿರತೆಯಿಂದ ನೀವು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಕಲಿಯಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಹಣಕಾಸಿನ ದೃಷ್ಟಿಯಿಂದ ಪ್ರಗತಿಪರವಾದಂತಹ ದಿನವಾಗಿದೆ. ಆದಾಯದ ಹೊಸ ಮೂಲಗಳು ಗೋಚರಿಸುವಂತಹ ದಿನ. ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯುವಂತಹ ಯೋಗವಿದೆ. ಆದರೆ ಭವಿಷ್ಯದ ಯೋಜನೆಗಳಿಗಾಗಿ ಹಣವನ್ನ ಉಳಿತಾಯ ಮಾಡುವುದು ಅಥವಾ ಉಳಿತಾಯ ಮಾಡುವವರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಮಾಧಾನಕರವಾದಂತಹ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಅಧಿಕೃತ ಕೆಲಸಗಳು ಇಂದು ನಿಮ್ಮ ರಾಜತಾಂತ್ರಿಕ ನಡೆ ಹಾಗೂ ಚಾಕಚಕ್ಯತೆಯಿಂದ ಪೂರ್ಣಗೊಳ್ಳುವಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯತೆಯನ್ನ ಸಾಧಿಸುವುದು ಬಹಳ ಮುಖ್ಯವಾಗಿದೆ. ವ್ಯಾಪಾರಸ್ಥರಿಗೆ ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತಸದ ವಾತಾವರಣವಿರುವಂತದ್ದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಿರುವಂತದ್ದು. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಆತ್ಮೀಯ ಮಿತ್ರರೊಬ್ಬರ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿಯು ಕೂಡ ಸಿಗುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಅತಿಯಾದ ಆಲೋಚನೆಗಳಿಂದಾಗಿ ಮಾನಸಿಕ ಸುಸ್ತು ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಮತ್ತು ಲಘು ನಡಿಗೆಯನ್ನ ಮಾಡುವುದು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯನ್ನ ಸುಧಾರಿಸುವಂತದ್ದನ್ನ ನೋಡ್ತೀರಾ. ಇಂದು ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಅಥವಾ ಗುರುವಾರವಾಗಿರುವುದರಿಂದ ಹಳದಿ ಹೂಗಳಿಂದ ಗುರು ರಾಯರ ಅಥವಾ ದಕ್ಷಿಣಾಮೂರ್ತಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇದು ಬುದ್ಧಿಗೆ ಸ್ಥಿರತೆಯನ್ನ ನೀಡುವಂತದ್ದು. ತುಲಾ ರಾಶಿಯ ಅಧಿಪತಿ ಶುಕ್ರನಾಗಿದ್ದರಿಂದ ಲಕ್ಷ್ಮೀ ದೇವಿಗೆ ಅಥವಾ ದುರ್ಗಾದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ ಅರ್ಚನೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಆಕರ್ಷಣೆ ಶಕ್ತಿ ಮತ್ತು ಸಂಪತ್ತನ್ನ ಹೆಚ್ಚಿಸುವಂತದ್ದು. ಇಂದು ಪ್ರಕೃತಿಯ ಸಮತೋಲನಕ್ಕಾಗಿ ಗೋವಿಗೆ ಸಿಹಿಯಾದಂತಹ ಪದಾರ್ಥವನ್ನ ಅಂದ್ರೆ ಬೆಲ್ಲ ಅಥವಾ ಬಾಳೆಹಣ್ಣನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂತಹ ಕಾರ್ಯವನ್ನ ಮಾಡ್ತದೆ. ಓಂ ಧ್ರಾಂ ದ್ರೀಂ ಧ್ರೌಂ ಸಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿ. ವೃಶ್ಚಿಕ ರಾಶಿಯವರೇ, ಕತ್ತಲೆಯು ಎಷ್ಟು ಗಾಢವಾಗಿರುತ್ತದೆಯೋ ನಕ್ಷತ್ರಗಳು ಅಷ್ಟೇ ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ಅಂತರ್ಯದಲ್ಲಿರುವಂತಹ ಬಿರುಗಾಳಿಯನ್ನ ನೋಡಿ ಹೆದರಬೇಡಿ. ಏಕೆಂದರೆ ಬಂಡೆಯು ಸಮುದ್ರದ ಅಲೆಗಳಿಗೆ ಎಂದಿಗೂ ಕೂಡ ಕರಗುವುದಿಲ್ಲ. ನಿಮ್ಮ ಜೀವನದ ನೋವುಗಳೇ ನಿಮ್ಮನ್ನ ಪರಿವರ್ತಿಸುವಂತಹ ಪರಮ ಶಕ್ತಿಯಾಗುವಂಥದ್ದು. ಪರಿವರ್ತನೆಯೇ ಪ್ರಕೃತಿಯ ನಿಯಮ. ನಿಮ್ಮ ತಾಳ್ಮೆಯೇ ನಿಮ್ಮ ನಿಜವಾದಂತಹ ವಿಜಯದ ಆಯುಧ ಆಗುವಂತದ್ದನ್ನ ನೀವು ನೆನಪಿಟ್ಟುಕೊಳ್ಬೇಕಾಗುತ್ತೆ. ಇಂದು ವೃತ್ತಿರಂಗದಲ್ಲಿ ಸವಾಲುಗಳು ಎದುರಾದರೂ ನಿಮ್ಮ ಅದಮ್ಯ ಇಚ್ಛಾಶಕ್ತಿಯಿಂದ ಅವುಗಳನ್ನ ಜಯಿಸುವಂತಹ ದಿನ. ಕಚೇರಿಯಲ್ಲಿ ರಹಸ್ಯ ಶತ್ರುಗಳ ಅಥವಾ ಸಹೋದ್ಯೋಗಿಗಳ ಪೈಪೋಟಿ ಹೆಚ್ಚಾಗಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನ ಗೌಪ್ಯವಾಗಿಡುವುದು ಕೂಡ ತುಂಬಾ ಉತ್ತಮ. ಇನ್ನು ವ್ಯಾಪಾರಸ್ಥರಿಗೆ ಕಠಿಣ ಪರಿಶ್ರಮದ ನಂತರವಷ್ಟೇ ನಿರೀಕ್ಷಿತ ಲಾಭವೂ ಕೂಡ ದೊರೆಯುವಂತದ್ದು. ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ವಲಯದಲ್ಲಿರುವವರಿಗೆ ನೂತನ ಅವಕಾಶಗಳು ಲಭಿಸುವಂತಹ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಜಾಗರೂಕತೆಯಿಂದ ಇರಬೇಕಾದಂತಹ ದಿನವಾಗಿದೆ. ಹಠಾತ್ ಖರ್ಚುಗಳು ನಿಮ್ಮ ಆಯವ್ಯಯವನ್ನ ಏರುಪೇರು ಮಾಡಬಹುದು. ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದರಿಂದ ದೂರವಿರಬೇಕಾಗುತ್ತೆ. ಭವಿಷ್ಯದ ಸುರಕ್ಷತೆಗಾಗಿ ಹೂಡಿಕೆ ಮಾಡುವ ಮುನ್ನ ನುರಿತ ತಜ್ಞರ ಸಲಹೆಯನ್ನ ಪಡೆಯುವುದು ಕೂಡ ಕಡ್ಡಾಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನಿಮ್ಮ ತೀಕ್ಷ್ಣವಾದಂತಹ ಮಾತುಗಳ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗುತ್ತೆ. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಬೇಕಾಗಬಹುದು. ಭಾವನಾತ್ಮಕ ವಿಷಯಗಳಲ್ಲಿ ಅತಿಯಾದ
ಹಠ ಮಾರಕವಾಗಿರಬಹುದು. ತಾಳ್ಮೆಯಿಂದ ಪರಿಸ್ಥಿತಿಯನ್ನ ನಿಭಾಯಿಸಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡ್ತೀರಾ. ಅತಿಯಾದ ಆಲೋಚನೆಗಳಿಂದಾಗಿ ಮಾನಸಿಕ ಉದ್ವೇಗ ಅಥವಾ ರಕ್ತದೊತ್ತಡದಲ್ಲಿ ಏರುಪೇರಾಗಬಹುದು. ಉದರ ಸಂಬಂಧಿ ಸಮಸ್ಯೆಗಳಿರುವವರು ಆಹಾರ ಕ್ರಮದಲ್ಲಿ ಶಿಸ್ತನ್ನ ಪಾಲಿಸಬೇಕಾಗುತ್ತೆ. ಪ್ರಾಣಾಯಾಮ ಮತ್ತು ಧ್ಯಾನವು ನಿಮಗೆ ಸ್ಥಿರತೆಯನ್ನ ನೀಡುವಂತಹ ದಿನವಾಗಿದೆ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದು ಹಳದಿ ಹೂಗಳಿಂದ ಜಗದ್ಗುರುಗಳಿಗೆ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಯೇ ನಮಃ ಎಂಬ ಮಂತ್ರವನ್ನ, ರಾಯರ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಿಸುವಂತದ್ದು. ಇನ್ನು ಸಂಜೆಯ ವೇಳೆ ಹನುಮಂತನ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಕುಳಿತು ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಮಂಗಳನ ಸಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡಿ ಧೈರ್ಯವನ್ನ ತುಂಬುವಂತದ್ದು. ಇನ್ನು ಯಾರಿಗಾದರೂ ಹಳದಿ ಬಣ್ಣದ ಅನ್ನ ಅಂದ್ರೆ ಪುಳಿಯೋಗರೆ ಆಗಿರ್ಬೋದು ಅಥವಾ ಚಿತ್ರಾನ್ನ ಆಗಿರ್ಬೋದು ಅಥವಾ ತೊಗರಿ ಬೇಳೆಯನ್ನ ದಾನವಾಗಿ ನೀಡಬೇಕಾಗುತ್ತೆ. ಇಂದು ತಿಳಿ ಹಳದಿ ಅಥವಾ ಕೇಸರಿ ಬಣ್ಣದ ಉಡುಪಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವುದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಈ ದಿನ 9 ಮತ್ತು 3 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಈ ದಿನ ನೀವು ಅದೃಷ್ಟವನ್ನ ಕಂಡೇ ಕಾಣ್ತೀರಾ. ಧನುರಾಶಿಯವರೇ, ಬಾಣವು ಗುರಿಯನ್ನ ತಲುಪಬೇಕಾದರೆ ಅದನ್ನ ಮೊದಲು ಹಿಂದಕ್ಕೆ ಎಳೆಯಬೇಕಾಗುತ್ತದೆ. ಹಾಗೆಯೇ ಜೀವನವು ನಿಮ್ಮನ್ನ ಕಷ್ಟಗಳಿಂದ ಹಿಂದಕ್ಕೆ ತಳ್ಳುತ್ತಿದೆ ಎಂದರೆ ಅದು ನಿಮ್ಮನ್ನ ಉನ್ನತವಾದ ಗುರಿಯತ್ತ ಅತ್ಯಂತ ವೇಗವಾಗಿ ಮುನ್ನಡೆಸಲು ಸಿದ್ಧತೆಯನ್ನ ನಡೆಸುತ್ತಿದೆ ಎಂದರ್ಥ. ಸವಾಲುಗಳಿಗೆ ಅಂಜಬೇಡಿ, ನಿಮ್ಮ ಗುರಿ ನಿಖರವಾಗಿರಲಿ. ನೀವು ಧರ್ಮ ಮತ್ತು ಜ್ಞಾನದ ಸಂಕೇತವಾಗಿರುವಂತದ್ದು. ನಿಮ್ಮಲ್ಲಿರುವಂತಹ ಅದಮ್ಯ ಆತ್ಮವಿಶ್ವಾಸವೇ ನಿಮ್ಮ ನಿಜವಾದಂತಹ ಬಿಲ್ಲು. ಕಾಲದ ಹಿನ್ನಡೆಗೆ ಧೃತಿಗೆಡದೆ ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆ ಖಂಡಿತವಾಗಿಯೂ ಯಶಸ್ಸು ನಿಮಗೆ ಸಿಗುವಂತದ್ದು. ಉದ್ಯೋಗ ರಂಗದಲ್ಲಿ ಇಂದು ನಿಮ್ಮ ಜ್ಞಾನ ಮತ್ತು ದೂರದೃಷ್ಟಿಗೆ ತಕ್ಕಂತಹ ಮನ್ನಣೆ ದೊರೆಯಲಿದೆ. ನಿಮ್ಮ ನಾಯಕತ್ವದ ಗುಣಗಳು ಮೇಲಾಧಿಕಾರಿಗಳ ಗಮನ ಸೆಳೆಯಲಿದ್ದು ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ನೂತನ ಯೋಜನೆಗಳಿಗೆ ಚಾಲನೆಯನ್ನ ನೀಡಲು ಇದು ಒಳ್ಳೆಯ ದಿನವಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಪ್ರಭಾವ ಇರುವುದರಿಂದ ಆರ್ಥಿಕ ಪ್ರಗತಿ ಉತ್ತಮವಾಗಿರುವಂತದ್ದು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ಕೈ ಸೇರುವಂತದ್ದು. ಆದರೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಧನ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಅನಗತ್ಯ ಸಾಲ ನೀಡಿಕೆ ಅಥವಾ ಸಾಲ ಬರುವಂತಹ ಸಾಹಸಕ್ಕೆ ಇಂದು ಯಾವುದೇ ಕಾರಣಕ್ಕೂ ಕೈ ಹಾಕಬಾರದು ನೀವು. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುತೊಲ್ಲರ ಮಾರ್ಗದರ್ಶನದಿಂದ ದೊಡ್ಡ ಗೊಂದಲವೊಂದು ನಿವಾರಣೆಯಾಗಲಿದೆ. ಸಂಗಾತಿಯೊಂದಿಗೆ ಆಳವಾದ ವೈಚಾರಿಕ ಚರ್ಚೆಗಳು ನಡೆದು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿವೆ. ದೂರದ ಸಂಬಂಧಗಳಿಂದ ಶುಭ ಸಮಾಚಾರ ಬರಲಿದ್ದು ಮನೆಯಲ್ಲಿ ಸಂತಸದ ವಾತಾವರಣವನ್ನ ಖಂಡಿತವಾಗಿಯೂ ಈ ದಿನ ನೀವು ನೋಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಹೆಚ್ಚಾಗದಿದ್ದರೂ ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಆಹಾರ ಕ್ರಮದಲ್ಲಿ ಶಿಸ್ತನ್ನ ಪಾಲಿಸಬೇಕಾಗುತ್ತೆ. ನಡಿಗೆ ಅಥವಾ ಯೋಗಾಭ್ಯಾಸಕ್ಕೆ ಸ್ವಲ್ಪ ಸಮಯವನ್ನಾದರೂ ಈ ದಿನ ನೀವು ಮೀಸಲಿಟ್ಟಲ್ಲಿ ಖಂಡಿತವಾಗಿಯೂ ಆರೋಗ್ಯ ಸುಧಾರಣೆಗೆ ಬರುವಂತದ್ದನ್ನ ನೋಡ್ತೀರಾ. ಇಂದು ಗುರು ರಾಯರ ಅಥವಾ ದತ್ತಾತ್ರೇಯ ಶ್ಲೋಕ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಹತ್ತಿರದ ಮಠ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚುವುದು ಅತ್ಯಂತ ಶ್ರೇಯಸ್ಕರವಾದುದು. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ ಅಥವಾ ಹಳದಿ ಬಣ್ಣದ ಕರವಸ್ತ್ರವನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದು ಗುರುಬಲವನ್ನ ವೃದ್ಧಿಸುವಂತದ್ದು. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಹಳದಿ ಬಣ್ಣದ ಸಿಹಿ ತಿಂಡಿ ಅಥವಾ ಕಡಲೆ ಬೇಳೆಯನ್ನ ದೇವಸ್ಥಾನಕ್ಕೆ ಅರ್ಪಿಸುವುದರಿಂದ ಆರ್ಥಿಕ ಅಡೆತಡೆಯೂ ಕೂಡ ದೂರವಾಗುವಂತದ್ದು. ಓಂ ಭ್ರಂ ಬೃಹಸ್ಪತಿ ಏ ನಮಃ ಎಂಬ ಮಂತ್ರವನ್ನ ಕನಿಷ್ಠ ಬಾರಿ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವಂತದ್ದು. ಸಕಲ ಕಾರ್ಯಗಳಲ್ಲಿ ಜಯವೂ ಕೂಡ ನಿಮಗೆ ಲಭಿಸುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಕರ ರಾಶಿಯವರೇ, ನೀವು ನೈಸರ್ಗಿಕವಾಗಿಯೇ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರಾದವರು. ಸದ್ಯದ ಪರಿಸ್ಥಿತಿಗಳು ಎಷ್ಟೇ ನಿಧಾನವೆನಿಸಿದರೂ ನಿಮ್ಮ ಆಳವಾದ ಆತ್ಮವಿಶ್ವಾಸವೇ ನಿಮ್ಮನ್ನ ಅಲುಗಾಡದ ಶಿಖರದಂತೆ ನೆಲ ನಿಲ್ಲಿಸುವಂತದ್ದು. ಬೆಳಕನ್ನ ಸೃಷ್ಟಿಸಲು ಸೂರ್ಯನೇ ದಿನವೂ ಉರಿಯಬೇಕಾಗುತ್ತದೆ. ಹಾಗೆಯೇ ನಿಮ್ಮ ಜೀವನದ ಯಶಸ್ಸು ಮತ್ತು ಪರಿವರ್ತನೆಯು ಬೇರೆ ಎಲ್ಲಿಂದಲೂ ಬರುವುದಿಲ್ಲ. ಅದು ನಿಮ್ಮೊಳಗಿನ ಆಳವಾದ ಮೌನ, ತಾಳ್ಮೆ ಮತ್ತು ನಿರಂತರ ಹೋರಾಟದಿಂದ ಅದು ಮಾತ್ರ ನಿಮಗೆ ಸಾಧ್ಯವಾಗುವಂತದ್ದು. ಕಾಲದ ಗತಿ ನಿಧಾನವಾಗಿರಬಹುದು, ಆದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಹೆಜ್ಜೆಗಳು ಎಂದಿಗೂ ಕೂಡ ದಾರಿಯನ್ನ ತಪ್ಪುವುದಿಲ್ಲ. ನಿಮ್ಮ ಶಕ್ತಿಯನ್ನ ನಂಬಬೇಕಾಗುತ್ತೆ. ಆಗ ಜಗತ್ತು ನಿಮ್ಮನ್ನ ಗುರುತಿಸುವಂತಹ ಕಾಲ ಸನಿಯದಲ್ಲಿರುವಂತದ್ದು. ಇಂದು ಆರ್ಥಿಕವಾಗಿ ಸ್ಥಿರತೆಯಾದಂತಹ ದಿನ. ಧನ ಹರಿವು ಉತ್ತಮವಾಗಿದ್ದರೂ ಭವಿಷ್ಯದ ಹೂಡಿಕೆಗಳ ಕಡೆಗೆ ನಿಮ್ಮ ಗಮನ ಹೆಚ್ಚಾಗಿರಬೇಕಾಗುತ್ತೆ. ಇಂದು ಅನಗತ್ಯ ಮತ್ತು ತಕ್ಷಣದ ಆಸೆಗಳ
ಕೆಲಸಗಳಿಗಾಗಿ ಹಣ ವ್ಯಯಿಸುವುದನ್ನ ನಿಯಂತ್ರಣವನ್ನು ಮಾಡಬೇಕಾಗತ್ತೆ. ದೀರ್ಘಕಾಲೀನ ಉಳಿತಾಯ ಯೋಜನೆಗಳು ಅಥವಾ ಭೂಮಿಯ ಮೇಲಿನ ಹೂಡಿಕೆಗೆ ಸಂಬಂಧಿಸಿದಂತೆ ಮನೆಯ ಹಿರಿಯರೊಂದಿಗೆ ಚರ್ಚೆ ನಡೆಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ನಿಮ್ಮ ರಾಶಾಧಿಪತಿಯಾದಂತಹ ಶನಿ ದೇವರ ಕೃಪೆಯಿಂದ ವೃತ್ತಿರಂಗದಲ್ಲಿ ದೀರ್ಘಕಾಲದ ಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ಆರಂಭಿಕ ಮುನ್ಸೂಚನೆಯು ಕೂಡ ಸಿಗುವಂತದ್ದು. ಕಠಿಣ ಸವಾಲುಗಳನ್ನ ಎದುರಿಸಲು ನಿಮ್ಮಲ್ಲಿ ಹೊಸ ಉತ್ಸಾಹ ಕೂಡ ಮೂಡುತ್ತದೆ. ಇನ್ನು ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಯೋಜನೆಗಳಿಂದ ಭವಿಷ್ಯದಲ್ಲಿ ದೊಡ್ಡ ಲಾಭ ತರುವಂತಹ ನೂತನ ಒಪ್ಪಂದಗಳು ಸಿಗುವಂತಹ ಯೋಗವಿದೆ. ತಾಂತ್ರಿಕ ಮತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಪ್ರಗತಿಯು ಕೂಡ ಕಂಡು ಬರುವಂತದ್ದು. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತದ್ದು. ನಿಮ್ಮ ಪ್ರಬುದ್ಧ ನಡವಳಿಕೆಯಿಂದಾಗಿ ಮನೆಯಲ್ಲಿರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುವಂತದ್ದು. ಜೀವನ ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲವು ಕೂಡ ದೊರೆಯುವಂತಹ ದಿನ. ಅದು ನಿಮ್ಮ ಆಂತರಿಕ ಧೈರ್ಯವನ್ನ ಹೆಚ್ಚಿಸುವಂತದ್ದು. ತಾಯಿಯವರ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸುವುದು ಕೂಡ ತುಂಬಾ ಒಳ್ಳೆಯದಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಸಾಧಾರಣವಾದಂತಹ ದಿನ. ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಅಥವಾ ಬೆನ್ನು ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ನಿಮ್ಮ ದಿನಚರಿಯ ಯೋಗ ಮತ್ತು ಅಥವಾ ಪ್ರಾಣಾಯಾಮವನ್ನು ರೂಢಿಸಿಕೊಳ್ಳುವುದು ಮಾನಸಿಕ ಮತ್ತು ದೈಹಿಕ ಸ್ಥಿರತೆಗೆ ಅತ್ಯಂತ ಅವಶ್ಯಕತೆವಾಗಿರುವಂತದ್ದು. ಇಂದು ಗುರು ರಾಘವೇಂದ್ರ ಸ್ವಾಮಿಗಳ ಅಥವಾ ದಕ್ಷಿಣಾಮೂರ್ತಿಯ ಸ್ಮರಣೆಯನ್ನ ಮಾಡಬೇಕಾಗತ್ತೆ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಾಯೇ ಅಥವಾ ಗುರು ರಾಯರ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಗೊಂದಲವು ಕೂಡ ನಿವಾರಣೆಯಾಗುವಂತದ್ದು. ಇನ್ನು ಸಂಜೆ ವೇಳೆ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಶಾಂತವಾಗಿ ಪಠಿಸಬೇಕಾಗತ್ತೆ. ಇದು ನಿಮ್ಮ ಕಾರ್ಯದಲ್ಲಿ ಉಂಟಾಗುವಂತಹ ವಿಳಂಬವನ್ನ ದೂರ ಮಾಡುವಂತದ್ದು. ಇನ್ನು ಹಸಿದ ಜೀವಿಗಳಿಗೆ ಅಥವಾ ಶ್ರಮಿಕ ವರ್ಗದವರಿಗೆ ಇಂದಿನ ದಿನ ನಿಮ್ಮ ಕೈಲಾದಂತಹ ಅನ್ನದಾನ ಅಥವಾ ಸಾಹಸವನ್ನ ಮಾಡಬೇಕಾಗುತ್ತೆ. ಇದು ಶನಿ ದೇವರ ಕೃಪೆಗೆ ಪಾತ್ರರಾಗಲು ಅತ್ಯಂತ ಸುಲಭವಾದಂತಹ ಮಾರ್ಗವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 3 ಬಳಸಿ ಶುಭ ಬಣ್ಣವಾಗಿ ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕುಂಭರಾಶಿಯವರೇ, ನಕ್ಷತ್ರಗಳು ಪ್ರಕಾಶಿಸುವುದು ಕತ್ತಲೆಯ ಆಳ ಹೆಚ್ಚಾದಾಗಲೇ ಹೊರತು ಬೆಳಕಿನ ನಡುವೆಯಲ್ಲ. ನಿಮ್ಮ ಜೀವನದಲ್ಲಿ ಎದುರಾಗುವ ಶೂನ್ಯತೆ ಅಥವಾ ನಿಶಬ್ದವು ನಿಮ್ಮ ಸೋಲಲ್ಲ, ಬದಲಾಗಿ ಅದು ನಿಮ್ಮ ಅಂತರಾತ್ಮವನ್ನ ಅರಿತುಕೊಳ್ಳಲು ಪ್ರಕೃತಿ ನೀಡುತ್ತಿರುವಂತಹ ಪರಮ ಅವಕಾಶ. ಹೊರಗಿನ ಗದ್ದಲಗಳನ್ನ ಮೌನಗೊಳಿಸಿ ನಿಮ್ಮೊಳಗಿನ ಅನಂತ ಶಕ್ತಿಯನ್ನ ಜಾಗೃತಗೊಳಿಸಿ. ಜಗತ್ತನ್ನ ಬದಲಿಸುವ ಮುನ್ನ ನಿಮ್ಮ ಆಲೋಚನಾ ಕ್ರಮವನ್ನ ಬದಲಿಸಿದ್ದಲ್ಲಿ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂಥದ್ದು. ಇಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು, ಆದರೆ ನಿಮ್ಮ ವಿವೇಚನೆಯಿಂದ ಪರಿಸ್ಥಿತಿ ತಿಳಿಯಾಗುವಂಥದ್ದು. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗತ್ತೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯಾವಕಾಶ ಸಿಗುವಂಥದ್ದು. ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತೋಷವನ್ನ ನೀಡಬಹುದಾದಂತಹ ದಿನವಾಗಿದೆ. ಇನ್ನು ಮಾನಸಿಕ ಒತ್ತಡ ಅಥವಾ ಅತಿಯಾದ ಆಲೋಚನೆಯಿಂದಾಗಿ ನಿದ್ದೆಗೆ ಕೊರತೆ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸಮಯವನ್ನ ಕೊಡಬೇಕಾಗುತ್ತೆ. ನರಗಳ ದೌರ್ಬಲ್ಯ ಅಥವಾ ವಾತದ ಸಮಸ್ಯೆ ಇರುವವರಿಗೆ ಇಂದು ಆಹಾರ ಕ್ರಮದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾದಂತಹ ದಿನವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ತಟಸ್ಥ ದಿನವಾಗಿರುವಂಥದ್ದು. ಹೊಸ ಆಲೋಚನೆಗಳನ್ನ ಕಾರ್ಯಗತಗೊಳಿಸಲು ಕಷ್ಟವಾಗಬಹುದು, ಆದರೆ ನಿಮ್ಮ ತಾಳ್ಮೆ ನಿಮ್ಮನ್ನ ಕಾಪಾಡುವಂಥದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಜ್ಞಾನಾರ್ಚನೆಯು ಕೂಡ ಉತ್ತಮವಾದಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಯಾವುದೇ ಕಾರಣಕ್ಕೂ ಇಳಿಯಬೇಡಿ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ನೀವು ಜಾಗರೂಕರಾಗಿರಬೇಕಾಗತ್ತೆ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ದೀರ್ಘಾವಧಿಯ ಹೂಡಿಕೆಗಳಿಗೆ ಇಂದು ಸೂಕ್ತವಾದಂತಹ ದಿನವಲ್ಲ. ನಿಮ್ಮ ಬಜೆಟ್ ಅನ್ನ ಅದು ಮುಂಚಿತವಾಗಿ ಯೋಚನೆಯನ್ನ ಮಾಡಬೇಕಾಗುತ್ತೆ. ಅನಗತ್ಯ ಸಾಲ ನೀಡುವುದರಿಂದ ಸ್ವಲ್ಪ ದೂರವಿರುವುದು ಕೂಡ ತುಂಬಾ ಒಳಿತಾಗುವಂಥದ್ದು. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದು ಗುರು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆ ಕಾಳಿನ ಮಾಲೆಯನ್ನ ಅರ್ಪಿಸಬೇಕಾಗಿ ಅಥವಾ ನಮಸ್ಕರಿಸಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಮತ್ತು ಆಧ್ಯಾತ್ಮಿಕ ಬಲವನ್ನ ಹೆಚ್ಚಿಸುವಂಥದ್ದು. ಇನ್ನು ಸಂಜೆ ವೇಳೆ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಶಾಂತವಾಗಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಆತಂಕವನ್ನ ದೂರ ಮಾಡುವಂಥದ್ದು. ಇನ್ನು ಸಾಧ್ಯವಾದರೆ ನಿಮಗೆ ವೃದ್ಧರಿಗೆ ಅಥವಾ ದೃಷ್ಟಿಹೀನರಿಗೆ ಅನ್ನದಾನ ಅಥವಾ ವಸ್ತ್ರದಾನವನ್ನ ಮಾಡಿ. ಇದು ಶನಿ ದೇವನ ಕೃಪೆಗೆ ಅತ್ಯಂತ ಶ್ರೇಷ್ಠವಾದಂತಹ ಪರಿಹಾರವಾಗುವಂಥದ್ದು. ಇನ್ನು ದೀಪ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮನೆಯ ದೇವರ ಕೋಣೆಯಲ್ಲಿ ಅಥವಾ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಧನಾತ್ಮಕ ಶಕ್ತಿ ವೃದ್ಧಿ ಆಗುವಂಥದ್ದು ಮತ್ತು ಸಕಲ ಕಾರ್ಯಗಳಲ್ಲಿ ಜಯವನ್ನ ಸಾಧಿಸುವಂಥದ್ದು. ಇನ್ನು ಕುಟುಂಬದಲ್ಲಿ ಬರುವಂತಹ ಭಿನ್ನಾಭಿಪ್ರಾಯಗಳು ದೂರವಾಗುವಂಥದ್ದನ್ನ ಈ ದಿನ ಖಂಡಿತವಾಗಿಯೂ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದ್ರೆ 8 ಮತ್ತು 3 ಬಳಸಬೇಕಾಗತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಳದಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ನಿಮಗೆ ಅದೃಷ್ಟ ಒಲಗಿ ಬರುವಂಥದ್ದನ್ನ ಖಂಡಿತವಾಗಿಯೂ ನೋಡ್ತೀರಾ. ಮೀನರಾಶಿಯವರೇ, ನೀವು ಜನ್ಮಜಾತವಾಗಿ ಆಧ್ಯಾತ್ಮಿಕ
ಆಧ್ಯಾತ್ಮಿಕ ಮತ್ತು ಉದಾರ ಮನೋಭಾವದವರು. ನಿಮ್ಮ ಈ ಆಳವಾದ ಚಿಂತನೆ ಮತ್ತು ಕರುಣೆಯೇ ನಿಮ್ಮನ್ನ ಸದಾ ಕಾಯುವಂತಹ ಅತಿ ದೊಡ್ಡದಾದಂತಹ ರಕ್ಷಾ ಕವಚವಾಗುವಂತದ್ದು. ನದಿ ಸಮುದ್ರವನ್ನ ಸೇರಲು ಹಂಬಿಸುವುದು ದುರಂಕಾರದಿಂದಲ್ಲ, ತನ್ನ ಅಸ್ತಿತ್ವವನ್ನ ವಿಶಾಲವಾಗಿಸಿಕೊಳ್ಳಲು. ಹಾಗೆಯೇ ನಿಮ್ಮಲ್ಲಿರುವಂತಹ ಜ್ಞಾನ ಮತ್ತು ಸಹಾನುಭೂತಿಯು ಕೇವಲ ನಿಮ್ಮ ಸ್ವಂತಕ್ಕಷ್ಟೇ ಸೀಮಿತಗೊಳಿಸಬೇಡಿ. ನಿಮ್ಮ ಅಂತರಂಗದ ಸದ್ಗುಣಗಳನ್ನ ಇತರರ ಬಾಳಿಗೆ ಬೆಳಕಾಗುವಂತದ್ದಾಗುತ್ತೆ. ಲೋಕ ಕಲ್ಯಾಣದ ಚಿಂತನೆಯನ್ನು ಕೂಡ ನಿಮ್ಮದಾದಾಗ ಇಡೀ ಬ್ರಹ್ಮಾಂಡವೇ ನಿಮ್ಮ ಯಶಸ್ಸಿಗೆ ದಾರಿಯನ್ನ ಮಾಡಿಕೊಡುತ್ತದೆ. ಇಂದು ಉದ್ಯೋಗಿಗಳಿಗೆ ಅತ್ಯಂತ ಸಕಾರಾತ್ಮಕ ದಿನವಾಗಲಿದೆ. ನಿಮ್ಮ ರಾಶಾಧಿಪತಿಯಾದಂತಹ ಗುರುಗ್ರಹದ ಕೃಪೆಯಿಂದಾಗಿ ಕಚೇರಿಯಲ್ಲಿ ನಿಮ್ಮ ಸುದೀರ್ಘ ಪ್ರಯತ್ನಗಳಿಗೆ ತಕ್ಕಂತಹ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳು ಹಾಗೂ ಮೇಲಾಧಿಕಾರಿಗಳ ಸಂಪೂರ್ಣ ಸಹಕಾರ ನಿಮಗಿರುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯವಹಾರದ ಒಪ್ಪಂದಗಳು ಕೈಗೂಡುವಂತಹ ಅತ್ಯುತ್ತಮವಾದಂತಹ ಯೋಗವಿದೆ. ಆರ್ಥಿಕ ವಲಯ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಪ್ರಗತಿಯು ಕೂಡ ಕಂಡುಬರುವಂತಹ ದಿನ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು. ನೂತನ ಹೂಡಿಕೆಗಳಿಗೆ ಇದು ಒಳ್ಳೆಯ ದಿನವಾಗಿದೆ. ದೀರ್ಘಕಾಲದ ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಧನ ಲಾಭದ ಮುನ್ಸೂಚನೆ ಇದೆ. ಆದರೆ ಧಾರ್ಮಿಕ ಮತ್ತು ಪವಿತ್ರ ಕಾರ್ಯಗಳಿಗಾಗಿ ಇಂದು ಧನ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಇಂದು ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನ ನೀಡುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಇರುವಂತಹ ದಿನ. ಹಿರಿಯರ, ವಿಶೇಷವಾಗಿ ತಂದೆಯವರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ನಿಮ್ಮ ದೊಡ್ಡದೊಂದು ಗೊಂದಲ ನಿವಾರಣೆಯಾಗುವಂತದ್ದು. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಇಬ್ಬರು ಕೂಡ ಒಟ್ಟಾಗಿ ಭಾಗಿಸುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುವಂತದ್ದು. ಹಳೆಯ ದೈಹಿಕ ಉಪಟಳಗಳಿಂದ ಮುಕ್ತಿ ಸಿಗುವಂತದ್ದು. ಆದಾಗ್ಯೂ ಲಿವರ್ ಅಥವಾ ಪಚನ ಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪ್ರಮಾಣದ ಏರುಪೇರಾಗದಂತೆ ಸಾತ್ವಿಕ ಆಹಾರ ಸೇವನೆಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಆದಷ್ಟು ಪ್ರಾಣಾಯಾಮವನ್ನು ಮಾಡುವಂಥದ್ದು ಮತ್ತು ಯೋಗಾಭ್ಯಾಸವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಖಂಡಿತವಾಗಿಯೂ ನೀವು ಚೇತರಿಕೆಯನ್ನ ಕಂಡೇ ಕಾಣ್ತೀರಾ. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದು ಗುರುರಾಯರ ಅಥವಾ ಸಾಯಿಬಾಬರ ದರ್ಶನವನ್ನ ಪಡೆದು ನಮಸ್ಕರಿಸಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿ ಗುರುಬಲವನ್ನ ವೃದ್ಧಿಸುವಂಥದ್ದು. ಇನ್ನು ಹತ್ತಿರದ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನ ದಾನವಾಗಿ ಮಾಡುವುದು ಅತ್ಯಂತ ಶ್ರೇಯಸ್ಕರವಾದುದು. ಇನ್ನು ಮನೆಗೆ ಬಂದಂತಹ ಅತಿಥಿಗಳಿಗೆ ಅಥವಾ ಹಿರಿಯರಿಗೆ ಗೌರವವನ್ನು ನೀಡಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇಂದು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಚಿನ್ನದ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ನಿಮಗೆ ಅದೃಷ್ಟ, ಜಯವನ್ನ ಕೂಡ ಲಕ್ ಎಂಬುದನ್ನ ನೀವು ಪಡೆದುಕೊಳ್ಬೇಕಾಗುತ್ತಾದ್ರೆ ದಿನವಾಗಿರುವಂತದ್ದು.